ಕಿತಾಪತಿ ಹೆಂಗ್ಸ್ರೆ, ಕಿತಾಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ. ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಯುಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟ್ ಮಾಡುದು. ಒಂದು ಇರೋ ತರ ಹೇಳ್ಬೇಕು. ಮ್ಯಾನಿಪ್ಯುಲೇಟ್ ಅಂತ ಬರೀ ಮ್ಯಾನಿಪ್ಯುಲೇಟ್ ಮಾಡೋದಲ್ಲ. ಅಶ್ವಿನಿ ಇಷ್ಟು ಮಾತಾಡ್ತಾ ಇದೀನಿ, ಮಾತಾಡೋ ಅಶ್ವಿನಿ. ನಾನು ಕೋಪ ಪಡಿಸ್ಬಿಡೋ ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ, ಮೈಕ್ ಬಿಚ್ಚಾಕ್ಬಿಟ್ಟು. ನನ್ನ ಹೆಣ್ಣು ಅದೇನ್ ಚೆನ್ನಾಗಿ ಕ್ಯಾಟ್ ವಾಕ್ ಮಾಡ್ಕೊಂಡಿತ್ತು, ಇವತ್ತು ಅವಳು ಕಾಲ್ ಮುರಿದ್ಬಿಟ್ಟಲ್ಲಪ್ಪ. ಕೂರ್ತಿಗಿಲ್ಲಿ ನೀನು ಸ್ಟ್ರೇಟ್ ಆಗಿ ಕೂರೋದೇ ಇಲ್ಲಪ್ಪ. ಸಪೋರ್ಟ್ ತಗೋತೀನಿ. ಇವತ್ತು ಇದೆ ಎಲ್ಲ ಹಾಕಿ ಡಾನ್ಸ್ ಉಂಟಾ? ಊಟ ಕೊಡ್ಬೇಡಿ ಮತ್ತೆ ಅವ್ರಿಗೆ ಊಟ ಕೊಡ್ಬೇಡಿ. ಸರಿ, ಒಂದ್ ತಿಂಗಳಿಂದ ಮಟನ್ ತಿಂದು 400 ಆಗಿದೆ ಅಂತ ಸತೀಶ್ ಅಣ್ಣನ್ಗೆ. ಇಲ್ಲಿಗೆ ಬಂದು ಕರಗಿಸ್ಕೊ ಹೋಗಿ ಬಂದವ್ರಂತೆ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿಸ್ಕೊಳಕ್ ಇನ್ನು ಈ ಅಣ್ಣ ನಮ್ ಚಂದ್ರಪ್ರಭಣ ನಾನ್ ಡ್ರಿಂಕ್ಸ್ ಮಾಡ್ತಿದ್ದೆ ಬುಡುಕ್ ಬಂದ. ಏನ್ ರಿಯಾಬಣ್ಣ ಇದು? ರಿಯಾಬ ಡ್ರಿಂಕ್ಸ್ ಮಾಡ್ತಿದ್ದೆ, ನಾನು ಬುಡುಕ್ ಬಂದಿದ್ದೀನಿ ಅಂತಾರೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ, ಬ್ರೈನೇ ವರ್ಕ್ ಆಗ್ತಾ ಇಲ್ಲ. ನನಗೆ ತಿಪ್ಪೆ ಯಾಕೋ ತೆಗ್ದಿಲ್ಲ. ನಾವು ಹಿಂಗ್ ಇದ್ ಮಾಡಿ ಚಾಕಲ್ ಹಿಂಗ್ ಮಾಡ್ದ ಕಾರಣ ಆಲೂಗೆಡ್ಡೆನೆ ಬೆಳೆದಿಲ್ಲ ನೋಡಿ. ಹಂಗೆ ಗೋಡೆ ಹೊಡೆದ್ರೆ ರಿಬೌಂಡ್ ಹೊಡಿಯುತ್ತೆ ನೋಡಿ. ಇಲ್ಲಿ ನಿನ್ ಮೂಗಿದ್ದಂಗಿದೆ ಇದು. ನಾನೇನ್ ಮಾಡ್ಲಿ ಹೇಳು? ನಾಚಿಕೆ ಆಯ್ತು ಬೆಡ್ರೂಮ್ ಅಲ್ಲಿ ತಕೊಂಡು. ನಿನ್ ಬೆಡ್ರೂಮ್ ನನ್ ಬೆಡ್ರೂಮ್ ನೋಡು, ನಿನಗೆ ಯಾಕೆ ನಾಚಿಕೆ ಆಯ್ತದೆ? ನಿನ್ ಬೆಡ್ ಅಲ್ಲಿ ದಿನ ಇತ್ತು ಬಟ್ ಅವಾಗ ನಾಚಿಕೆ ಆಯ್ತಿರಲ್ಲ ನಿನಗೆ. ಈಗ ನನ್ ಬೆಡ್ ನೋಡು ನಾಚಿಕೆ ಆಯ್ತದ ನಿನಗೆ. ಎಂತ ಬೇಡ ಇವಾಗ 2 ದಿವಸದಲ್ಲಿ ಎಂತ ಬಟ್ಟೆ ಹಾಕ್ತೀರಾ? ಹಾಕ್ತೀನಿ ನಾನು 2 ದಿವಸ ಬಟ್ಟೆನೆ ಬಿಡುವಂಗಾರ ನಂಗೆ. 2 ದಿವಸಕ್ಕೆ 2 ಬರಿ ಬನಿಯನ್ ಸಾಕು. ಸತ್ಯ ಹೇಳ್ತೀನಿ ನಾನು. ನಿನ್ ಬಗ್ಗೆನೂ ಮಾತಾಡ್ತಾ. ಯಾರು? ನಾನು ಎಂತ ಹೇಳಿದೀನಿ? ನಾನು ಇವಾಗ ಅವರ ಬಾಯಲ್ಲಿ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೋಗಲ್ಲ. ಅಪ್ಪಿ ತಪ್ಪಿ ನನ್ನ ಸ್ವಾಭಿಮಾನಿಗೆ ಅಂತ ಹೇಳಿದ್ರೆ ನಾನು 100 ಮೆಣಸಿನಕಾಯಿ ಅವರ ಬಾಯಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಹೌಸ್ ಕೀಪಿಂಗ್, ಕಿಲಿ ಕೀಪಿಂಗ್ ಅಲ್ಲ ನಾನು. ನನಗೆ ಎದುರು ಮಾತಾಡ್ತದಲ್ಲ. ಅಣ್ಣ ಬಾದಾಮಿ ಮತ್ತೆ ಬೀಜ ಕಟ್ ಮಾಡ್ತಾರೆ. ಬಾದಾಮಿ ಮತ್ತೆ ಬೀಜ ಚೈಲ್ಡ್ ಅಲ್ಲ. ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ. ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಏನ್ ಗೊತ್ತಾ, ಮುಳ್ಳು ಚುಚ್ಚಿದ್ಮೇಲೆ ಒಂದ ಮುಳ್ಳಿಂದ ತೆಗಿಬೇಕಿಲ್ಲ ಪಿನ್ನಿಂದ ತೆಗಿಲೇಬೇಕಲ್ವಾ? ಇಲ್ಲ, ಚೂಟದಿಂದ ತೆಗಿಬಹುದು. ಸತೀಶ್ ಹತ್ರ ಏನ್ ಸ್ಪೆಷಲ್ ಇದೆ? ಇವ್ರ ಹತ್ರ ಸ್ಪೆಷಲ್ ಅಂದ್ರೆ ಅದೇ ಇಲ್ಲ. ಡೋರ್ ಓಪನ್ ಆಗ್ಬಿಡ್ಬೇಕಾಯ್ತು, ಚೆನ್ನಾಗಿರುತ್ತೆ. ಇಲ್ಲಲ್ಲ, ಓಪನ್ ಆಗ್ಬಿಟ್ಟಿದ್ರೆ ಏನಾದ್ರೂ ಕೋಪಕ್ಕೆ ಹೋಗ್ಬಿಡಿರೋದು ಆಚೆ. ನಾನೇ ತಳ್ಳಿಬಿಡುವೆ. ಇನ್ನಿಬ್ರು ಹೋಗ್ಬಿಡ್ತಾರೆ ಇದ್ರು 2 ದಿನದಲ್ಲಿ. ಅಳ್ಬೇಡಿದ್ರು ಅಯ್ಯೋ ಟಿಶ್ಯೂ ಸಿಗ್ತಾ ಇಲ್ವಲ್ಲ ದೇವ್ರೆ, ಏನ್ ಮಾಡ್ಲಿ? ಟವಲ್ ಕೊಡ್ಲಾ? ಬ್ಲಾಂಕೆಟ್ ಕೊಡ್ಲಾ? ಈಗ ಮೇನ್ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಸೋಂಬೇರಿ, ಕೆಲಸ ಇಲ್ದ ಸೋಂಬೇರಿ ಯಾರು ಅಂದ್ರೆ ನಾನು ಸತ್ಯವಾಗ್ಲೂ ಧ್ರುವಂತನವರು ಡೆಡ್ ಆಪೋಸಿಟ್ ಕೂತಿರೋ ನಮ್ಮ ಅಶ್ವಿನಿ ಮೇಡಮ್ ಕೊಡಕ್ ಇಷ್ಟಪಡ್ತೀನಿ. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಅಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತಿದ್ದೀವಿ. ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆಯಕ್ ಮಾತ್ರ ಸ್ಮೆಲ್ ಮಾಡ್ತೀವಿ. ವ್ಲಾಗ್ಸ್ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ಓರೇ ಮಡಿಕೊಳ್ಳೋದು ಬೇಡ, ಒಂದ್ ತಾಯಿನಾಕಿ ತಾಂಡು ಎಲ್ಲ ಚಾಯ್ ಇನ್ನೂ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಟೆನ್ಷನ್ ಮಾಡಬೇಡಿ. ಟೆನ್ಷನ್ ಮಾಡಬೇಡಿ, ಕದ್ರಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ. ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಹಾಗೆ. ಸುಮ್ಮನೆ ಹೊಂಟೋಗು. ನಾನು ಕ್ಯಾಪ್ಟನ್ ಹಾಗೆ ಹೊಂಟೋಗು. ಈಗಲೇ ಟೆನ್ಷನ್ ಅಲ್ಲ ಅವನೇ. ಕುತ್ಕೋ
ಕಂಪ್ಲೀಟ್ ಮಾಡ್ಬಿಡಿ. ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿಮ್ಗೆ ನಾಚಿಕೆ ಏನಂತೆ ಯಾರಂತೆ ದುರ್ವಂತು ಇದು ಬೇರೆ ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕು ಈ ಮನೆಯಲ್ಲಿ ಮಾತಾಡಂಗಿಲ್ಲ ಪಾಪ ಮಲಗಿದಾರಲ್ಲ ಎಲ್ಲ ಪಾಪ ಸುಸ್ತಾಗೆಲ್ಲ ನಾವು ಡಿಸ್ಟರ್ಬ್ ಮಾಡ್ಬಾರ್ದು ರಘುವನ್ನ ಪ್ಲೀಸ್ ನಿಲ್ಸಿ. ಡಿಸ್ಟರ್ಬ್ ಮಾಡ್ಬೇಡ್ರು ಪಾಪ ಎಲ್ಲ ಕೆಲಸ ಮಾಡಿ ಮಲಗಿದಾರೆ ಇವನು 12 ವಾರ ತನಕ ಕೆಲಸ ಮಾಡ್ಕೊಳ್ದೇನೆ ಬಂದ್ಬಿಟ್ಟ ಇವಾಗ ಕ್ಯಾಪ್ಟನ್ ಇನ್ನೇನ್ ಕೆಲಸ ಮಾಡ್ತಾನೆ ಇನ್ನೇನ್ ಮಾಡ್ತಾನೆ ಏನು ಕೆಲಸ ಮಾಡ್ಕೊಂಡ್ ಬರ್ದೇನೆ 12 ವಾರ ಬಂದ್ಬಿಟ್ಟ ನಾವೆಲ್ಲ ಕೆಲಸ ಮಾಡಿ ಇದು ಅಲ್ಲ ಎಲ್ಲ ಮಾಡಿ ಲಾಸ್ಟಿಗೆ ಇದು ವ್ಯಕ್ತಿತ್ವದ ಆಟ ಇದೆಲ್ಲ ಕೌಂಟ್ ಆಗಲ್ಲ ಟಾಸ್ಕ್ ನಾವು ಸ್ಟ್ರಾಂಗ್ ಆಗಿ ಆಡೋದೇ ತಪ್ಪು ಟಾಸ್ಕ್ ಅಲ್ಲಿ ನಾವು ಸ್ಟ್ರಾಂಗ್ ಇರೋದೇ ತಪ್ಪು ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀನಿ. ಈ ರಘುದಂತೂ ನನಗೊಂಥರ ಅಸಹ್ಯ ಅನ್ನಿಸ್ಬಿಟ್ಟಿದೆ ನನಗೆ, ಸೀರಿಯಸ್ಲಿ. ಓ ಮೈ ಗಾಡ್, ಎಲ್ಲ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾವ್ರೆ ಹೊಡಿತೀನಿ ನೋಡಿ ಈಗ ಎಲ್ಲಾರ್ಗು ಒಬ್ಬೊಬ್ಬರಿಗೂ. ಸರಿ ಓಡಿ, ಸರಿ ಓಡಿ. ನೀನು ವೇಸ್ಟ್. ಎಮ್ಮಿ ಮುಸುರಿ ಜಗದಂಗ ಆಗ್ತದಲ್ಲ ಅಂತ. ಸ್ಟೇಜ್ಗಳವೆ ನಿಮ್ಗೆ ಕೆಲಸ ಇಲ್ವಾ? ಕೆಲಸ ಇಲ್ವಾ? ನೋಡ್ಕೋ ಹೋಗಿ. ಏನಣ್ಣ ನೀನು ಡ್ರಾಮಾ ಆಡೋಕೆ ಕೆಲಸ ಇಲ್ವಾ? ನೋಡ್ಕೋ ಹೋಗಿ. ಏನ್ ಕೆಲಸ? ಕೆಲಸ ನೋಡ್ಕೋ ಹೋಗಿ. ಮಾತಲ್ಲ ಹೇಳ್ತಾ ಇದೀನಿ, ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಯಾಕೋ ಜಾಸ್ತಿ ಮಾಡ್ತಾ ಇದ್ದೀರಾ? ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಏನ್ ಜಾಸ್ತಿ ಮಾಡ್ದ? ಹೋಗಿ ನಿಮ್ ಕೆಲಸ ನೋಡ್ಕೋ ಹೋಗಿ. ಮಾತೇನಾಡ್ದ ನೀನು? ಕೆಲಸ ನೋಡ್ಕೋ ಹೋಗಿ. ಮಾತೇನಾಡ್ದ? ಕೆಲಸ ನೋಡ್ಕೋ ಹೋಗಿ. ಸತೀಶ ಇವತ್ತು ಮಾಡ್ತಿರೋ ಕೆಲ್ಸಕ್ಕೆ ಸಂಬಂಧವೇ ಇಲ್ಲ. ಎಲ್ಲ ಟೈಮು ತಮಾಸೆನಾ? ನೀನ್ ಹೇಳ್ತೀಯ ಎಲ್ಲ ಟೈಮು ತಮಾಸೆ ಸೀರಿಯಸ್. ಇವಾಗ ಗಾಡಿ ಅಣ್ಣ ನೀನೇನ್ ಮನಸ್ಸು ಕುಲ್ವಣೆ ಸೀರಿಯಸ್ ಅನ್ಕೊಂಡ್ರ? ಇನ್ನೇನ್ ತಮಾಸೆ ಅನ್ಕೊಂಡ? ಡ್ರಾಮಾ ಆಡಿದ್ದು ನೀನ್ ಯಾವ ಬದ್ನಾಕಾಯಿ ಡ್ರಾಮಾ ಮಾಡ್ದೆ? ನೀನ್ ಡ್ರಾಮಾ ಅನ್ಕೊಂಡ. ಅಣ್ಣ ಇದು ಮಲ್ಲಮ್ಮ ಮರ್ತಬಿಟ್ಟ. ಮಲ್ಲಮ್ಮ ಇಲ್ಲಿ ನೀನು ಟ್ರೈ ಮಾಡೋದಿಲ್ಲ, ನಿನ್ನ ಒಳಗಡೆ ಎಷ್ಟಿದೆ ಆ ಕೆಸರು. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಜೊತೆ ಎತ್ಕೊಂಡು ಕಟಾಯಿಸ್ಬಾರ್ದು. ಅಲ್ಲ ಇವಾಗ ನೀನ್ 50,000 ಫೋನ್ ಪೇ ಮಾಡಿದ್ರು ಪ್ರೂಫ್ ಇರುತ್ತಲ್ಲ. ಆಮೇಲೆ ನೀನು ನಾನು ಹಳೆ ಸಾಲ ಕೊಟ್ಟಿದ್ದ ಕೈ ಸಾಲವಾ ಅದನ್ನ ನೀನು ವಾಪಸ್ ಕೊಟ್ಟಿದ್ದೆ ಅಷ್ಟೇ ಅಂತ ತಿರುಗಿಸ್ಬಿಟ್ರೆ ರೆಕಾರ್ಡ್ ಎಲ್ಲ ಇಟ್ಕೊತೀನಿ. ಏನ್ ಗೊತ್ತಾ ದುಡ್ಡು ಹಿಂಗೆ ಟ್ರಾನ್ಸ್ಫರ್ ಆಗಿ ಮನೆಗೆ ಹೋಗೋ ಅಷ್ಟೆಲ್ಲ. ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ಏನು ಹಚ್ಬೇಡಿ, ಲೆಗ್ ಪೀಸು ಎಲ್ಲ ಎತ್ತಿಟ್ಕೊಬಿಡ್ತೀವಿ ಫುಲ್ಲು, ಆಮೇಲೆ ನಿಮ್ಗೆ ಕೊಡುದು ನಾವು. ಪಾಪ ಅವ್ರಿಗೊಂದು ಲೆಗ್ ಪೀಸ್ ಕೊಡ. ನೋ ನೆವರ್ ಇಷ್ಟು ದಿವಸ ತಿಂದಿದ್ಯಲ್ಲ ಮಾಡಿದ್ದಿಲ್ಲ. ಏನ ಲೆಗ್ ಪೀಸ್ ಯಾವಾಗ ಕೊಟ್ಟಿದೆ? ಬರೀ ಸೇರ್ವಾಗಿ ಗ್ರೇವಿ ಆಲೂಗೆಡ್ಡೆ ಗ್ರೇವಿ ಈಗ ಯಾವ್ದು ಅಲ್ಲ. ಟೀಮ್ಗೋಸ್ಕರ ಮಾಡ್ಬೇಕಾಗುತ್ತೆ. ನೆವರ್, ನಾನ್ ಕೊಡಲ್ಲ. ನಾನು ಟೀಮ್, ಈಗ ನಾನು ಟೀಮ್ಗೋಸ್ಕರನೇ ಆಟ ಆಡ್ತೀನಿ. ನಾವು 3 ಜನ ಒಂದ್ ಟೀಮ್. ಈಗ ಆಯ್ತು, ನನ್ ಪಾಲಿನ ಚಿಕನ್ ಪೈಸ್ ಕೊಡ್ ನನ್ಗೆ. ಲೆಗ್ ಕೊಡ್ ನನ್ಗೆ. ಯಾರ? ನನಗ್ ಲೆಗ್ ಕೊಡು. ಅದು ನಾನು ಡಿಸೈಡ್ ಮಾಡಕ್ಕಾಗಲ್ಲ, ನಾನೇ ಮಾಡ್ಬೇಕು. ಏನೇನೋ ಅದು ನಾನೇ ಡಿಸೈಡ್ ಮಾಡ್ಬೇಕು. ಕೊಟ್ರೆ ಏಟಾ ಸುಮ್ಮಿರಣ್ಣ ಮಣ್ಣು ಕೊಡದ್ ಬೇಡ, ನಂಗೆ ಹಳೆ ದ್ವೇಷ. ಹೆಂಗ್ ಎಷ್ಟು ಒಟ್ಟು ಉರ್ಸಿದ ನನಗೆ 7 ಸರಿ ಕಳಪ ಕಳ್ಸಿದ್ದು ಇದಕ್ಕೆ ಅಂತ ಹೇಳ್ತಾ. ಓ ಸೀಸನ್ ಬರೀ ಬಾಯಿ ಮಾತ ಶುಕ್ರವಾರ ಹೊಸ ತಪ್ಪೆ ಅಂತೇಳಿ ಯಾಕೆ ತಪ್ಪಿಸ್ತೀನಿ. ಯಾವನ್ ಕಾಲಕ್ಕೆ ಬ್ಯಾಂಡೇಜ್ ಹಾಕೊಂಡು ಅಣ್ಣ ಓ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ. ಡೈಲಾಗ್ ಹೊಡಿತಾನಲ್ಲ, ಅವನ ಹತ್ರ ಹೊಸ ಡೈಲಾಗೇ ಇಲ್ವಲ್ಲ, ಅದನ್ನೇಳು. ಕಾವು ಕಾವು ಅನ್ನೋದು ಬರಲ್ಲ. ಅದು ಪುಟ್ಟಿ ನೀನು ಕುಚ್ರಿ ಪ್ರಾಡಕ್ಟ್, ನೀನು ಏನೇಳು ಕುಚ್ರಿ ಪ್ರಾಡಕ್ಟ್. ನೀನ್ ಆಲ್ರೆಡಿ ಡೇಟ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್. ಗುಜರಿ ಎಲ್ಲ ನಾನೇ. ನೀನೇನೆ
ನೀನು ಶೋರೂಮ್ ಪೀಸ್. ಸರಿಯಾ? ಓಕೆನಾ? ಏನ್ ಮಾಡೋದವ, ನಿಮ್ಮಂತವ್ರು ಹಿಂಗೆ ಹೇಳಿದ್ರೆ ತಗೊಳ್ಳೇಬೇಕು, ದೊಡ್ಡವರು ನೀವು. ಏನ್ ಮಾಡೋದು? ಸರಿ ಕಣ, ಆಯ್ತು. ಸರಿಯಾ? ಹಿಂಗಿದೆ ಅದ ದೂರದಿಂದ ನೋಡಬೇಕು, ಕೈಯಲ್ಲಿ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ ಅಂತ ನೋಡ್ಯಾರ? ದೂರದಿಂದ ಕಾಣಿಸ್ತಿಲ್ವಾ ಅದು ಉಂಗ್ರ ಅಂತ ನಿನಗೆ? ಇಲ್ಲ, ಕೇಳಬೇಕು ಏನದು ಕೈಯಲ್ಲಿ. ಒಳ್ಳೆ ಇದು ಏನದು ಸಮೋಸ ತರ ಮಿನಿಮಮ್ ಸೈಜ್ ಸಮೋಸ ತರ ಇದೆಲ್ಲ ಏನದು ಅಂತ ಕೇಳಬೇಕು. ನೀನು ಯಾವ್ದ ಪಾಪ ಒಂದು ಹುಡುಗಿ ಕೈಯಲ್ಲಿ ನೀನ್ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ ಅವನು ಹಿಡ್ಕೊಂಬಿಟ್ಟ. ನೀನು ಹೆಂಗೆ ನೋಡೋ ನೀನು ಕಳ್ಳ. ನೀನು ಉಂಗುರದ ಬಗ್ಗೆ ಮಾತಾಡೋದು ತಪ್ಪಿಲ್ಲ, ಏನಿದು ಉಂಗ್ರ ಅಂತ ಹಿಂಗ್ ಹಿಡ್ಕೊಂಡು ಅದು ಭಾರಿ ತಪ್ಪಾಗಿದ್ದು. ಸರಿಯಾ? ನೀನು ಹಿಂಗ್ ಕೈ ಹಿಡ್ಕದೇನೆ ದೂರದಲ್ಲೇ ನೋಡಿ ಕೇಳಿದ್ರೆ ಹೇಳ್ಬೋದಾಗಿತ್ತು. ಆಯ್ತು ನೆಕ್ಸ್ಟ್ ತಿಂತಿರಲ್ಲ ಅಕ್ಕ, ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಮೂರತ್ತು ತಿಂತೆ, ನಮಗೆ ನಾಚಿಕೆ ಆಗ್ಬೇಕು. ಅದೇ ಇದ್ದಿದ್ 3 ಪದಾರ್ಥದಲ್ಲಿ ಅದು ಕೊಟ್ಟಿದ್ದೇನೆ ರುಚಿ ರುಚಿ ಅಂತ ಹೇಳ್ಕೊಂಡು ಗೌರವಿತವಾಗಿ ತಿನ್ವಲ್ಲ, ಅದೇ ನಾವು ಮಾಡಿದ ತಪ್ಪು. ಎಲ್ಲ ಇಂಗ್ಲಿಷ್ ಮೀಡಿಯಂ ಇಂದ ಬಂದ್ಬಿಟ್ಟು ಕನ್ನಡ ಪದಗಳ ಅರ್ಥ ಗೊತ್ತಿಲ್ಲ, ಇಲ್ಲಿ ನನ್ನ ಹತ್ರ ಬಂದು ಮಾತಾಡಕ್ ಬರ್ತಾರೆ. ತಿನ್ನಿ ಚೆನ್ನಾಗ್ ತಿನ್ನಿ, ಇವತ್ತಷ್ಟೇ ತಿನ್ನಿ. ಎಷ್ಟು ಹೊಟ್ಟೆ ತುಂಬಾ ತಿನ್ನಕ್ಕಾಗುತ್ತೋ ಚೆನ್ನಾಗ್ ತಿನ್ಕೊಂಬಿಡಿ. ಯಾ ಕಂಫರ್ಟ್ ಇಲ್ಲ ಹೋಗಿ ನೀವು. ನಾನ್ ಈ ಮನೆ ನೀವು ಅರಸಿ ಆದ್ರೆ ಆಮೇಲೆ ಬರವಾರದಿಂದ ಅರಸ್ಕೊಳ್ಳಿ. ಹೋಗಿ ಕುತ್ಕೊಂಡು ತಿಮಿಂಗಿಲಗಳಿಗೆ ಹೆದ್ರಿಲ್ಲ, ಇನ್ ಜಿರಳೆ ಪರಳೆಗೆ ಹೆದ್ರಿ. ನಾವು ಜಿರಳೆ ಅಲ್ಲ ಮೊಸಳೆ ತಿನ್ಕೋಬಿಡ್ತೀವಿ. ಇಷ್ಟಿನ ಬರೀ 60 ಕೆಜಿ ಇದ್ದೆ, ನೀನ್ ಸಿಕ್ಕಿದ್ಮೇಲೆ 260 ಕೆಜಿ ಆಗುತ್ತೆ. ಯಾಕೆ ಹೇಳು? 200 ಕೆಜಿ ಇರೋ ನೀನು ನಾನು ಆಗ್ತಂಗಿದ್ಯಲ್ಲ ಅಲ್ವಾ? ನನ್ನ ಮಗನೇ, ನೀನ್ ಏಕ್ತಿಗೆ ಸ್ನೇಹಿಕ್ ಬೆಲೆ ಕೊಡು, ಸ್ನೇಹಿಕ್ಕೆ. ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಯಾಕೆ ಮಾಡ್ಬೇಕು? ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ನಮ್ದು ಅಷ್ಟ್ರಲ್ಲಿ ಕೂದಲು ಒಣಗಿರುತ್ತೆ, ನಾ ಇನ್ನೊಂದ್ಸಲಿ ಸ್ನಾನಕ್ಕೆ ಹೋಗ್ತೀನಿ. ಏನ್ ಮನುಷ್ಯನ ಅರ್ಧ ಗಂಟೆ ಬರಲ್ಲ ಅಂದ್ರೆ ಕೂದಲು ಒಣಗೋಯ್ತದ. ನಾನು ಇಲ್ಲೇನೆ, ನಾನು ಬ್ಲೋ ಡ್ರೈ ಮಾಡ್ಲೇಬೇಕು. ನಮ್ದು ಅಷ್ಟ್ರಲ್ಲಿ ಕೂದಲು ಒಣಗಿರುತ್ತೆ, ನಾ ಇನ್ನೊಂದ್ಸಲಿ ಸ್ನಾನಕ್ಕೆ ಹೋಗ್ತೀನಿ. ಏನ್ ಮನುಷ್ಯನ ಅರ್ಧ ಗಂಟೆ ಬರಲ್ಲ ಅಂದ್ರೆ ಕೂದಲು ಒಣಗೋಯ್ತದ. ನಾನು ಇಲ್ಲೇನೆ, ನಾನು ಬ್ಲೋ ಡ್ರೈ ಮಾಡ್ಲೇಬೇಕು. 12 ಜನರದ್ದು ಹೊಟ್ಟೆ ಆದ್ರೆ ಆ ಹುಡುಗಿದು ಹೊಟ್ಟೆನೆ, ಅವಳದೇನ್ ಗಾರ್ಬೇಜ್ ತೊಟ್ಟಿ ಅಲ್ಲ. 12 ಜನರದ್ದು ಹೊಟ್ಟೆ ಆದ್ರೆ ಆ ಹುಡುಗಿದು ಹೊಟ್ಟೆನೆ, ಅವಳದೇನ್ ಗಾರ್ಬೇಜ್ ತೊಟ್ಟಿ ಅಲ್ಲ. ಹೆಣ್ಮಕ್ಳು ಇರ್ತಾರೆ, ಸ್ವಲ್ಪ ನೀಟಾಗಿ ಬಟ್ಟೆ ಹಾಕೊಂಡು ತಿರುಗ್ಬೇಕು. ಹೆಂಗಂದ್ರೆ ಹಂಗ ಬಾಡಿ ಎಲ್ಲ ತೋರಿಸ್ಕೊಂಡು ಹಂಗೆಲ್ಲ ತಿರ್ಗಂಗಿಲ್ಲ. ನೆಟ್ ಟೀ ಶರ್ಟ್ ಹಾಕೋಬೇಕು. ಅರಸಕ್ಕೂ ಬೇರೆಗೂ ತುಂಬಾ ವ್ಯತ್ಯಾಸ ಇದೆ. ನನಗೂ 6 ಪ್ಯಾಕ್ ಇತ್ತು, ಒಬ್ರು ಟಾಟಾ ಕೊಟ್ಟು 6 ಪ್ಯಾಕ್ ಎಲ್ಲ ಅಳಿಸೋಗ್ಬಿಟ್ಟೆ. ಮರ್ಕ ಓಡಾಡ್ಬೇಕಷ್ಟೇ ಪೆನ್ ತಗೊಂಡು. ಅವ್ನ್ ಯಾವ ತರ ದುಡ್ಡು ಇಸ್ಕೊಳ್ಳೋದು ಇಲ್ಲ, ದುಡ್ಡು ಕೊಡೋದು ಇಲ್ಲ, ಯಾವ್ದೇ ಕಾರಣಕ್ಕೂ ಕೊಡೋದು. ಇದೊಂದು ಪಾಯಿಂಟ್ ಮಾತ್ರ ಕರೆಕ್ಟ್ ಆಗಿ ಹೇಳ್ದೆ ನೋಡಪ್ಪ. ಇಷ್ಟು ಪಾಯಿಂಟ್ ಅಲ್ಲಿ ಇದೊಂದೇ ಕರೆಕ್ಟ್ ಆಗಿ ಹೇಳಿರ್ತಾನೆ. ಈಸ್ಕೋದಿಲ್ಲ, ಕೊಡೋದಿಲ್ಲ. ಫ್ರೆಂಡ್ಶಿಪ್ ಹಾಳಾಗ್ಬಿಡ್ತಾರೆ. 500 ರೂಪಾಯಿ ಕೊಡ್ಬೋದಷ್ಟೇ, ಫೋನ್ ಪೇ ಮಾಡ್ಬೋದಷ್ಟೇ. ಅಯ್ಯೋ ಕೇಳಲ್ಲ ಬಿಡೋಗಿಲ್ಲಿ, ಯಾಕೋ ತಲೆ ಗಡಿಸ್ಕೊಂತೀಯ. 1 ರೂಪಾಯಿ ಕೊಟ್ಟಿದ್ದೆ ಆಮೇಲೆ ಊರ್ಗೆ ಹೇಳ್ಕೊಂಡ್ರಿ ಏನ್ ಕತೆ. 1 ರೂಪಾಯಿ ಇಸ್ಕೊಂಡು ನಾನು ಕೇಳಲ್ಲ ಬಿಡು. ಮಡಿಕ ಹೋಗಿ ನೀನೇ ಅಂತೀನಿ, ನಾನು ಋಣದಲ್ಲೇ ಬದುಕಿರು ಹೋಗುವಂತ. 500 ರೂಪಾಯಿ ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್. ಬಲವಂತ ಮಾಡ್ಬೇಕು, ನನಗಿಷ್ಟ ಆಗ್ಬೇಕು. ನನಗೆ ಯಾವ್ದೋ ಒಂದ್ 3 ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗಿ ಆಂದಿವೆ ಖುಷಿಯಿಂದ ಹೋಯ್ತಾ ಇರ್ಬೇಕಾದ್ರೆ 500 ರೂಪಾಯಿ ದುಡ್ಡು ಹಾಕೋದ್ರೆ ಹಾಕ್ಬೋದೇ. ನಿಮ್ಮಂತವ್ರು ನೋಡ್ಕೊಂಡೆ ನಾವ್ ಮಾತಾಡೋದಂಗೆ. ಏನಿವಾಗ ಏನಾಯ್ತು ಬರ್ತಿರೋರೆ? ನೀವೇನು ಗುರಾಯಿಸ್ತಿದ್ದೀರಾ? ಥ್ಯಾಂಕ್ ಯು. ಅಯ್ಯೋ ಯಾವನ್ರಿ ಇವನು? ಯಾರೋ ನೀನು? ಯಾಕೋ ನೀನು ಹಿಂಗೆ ಜೀವ ಹಿಂಡ್ತಾ ಇದೆಯಲ್ಲೋ, ಯಾಕೋ ಹಿಂಗ್ ಸಾಯಿಸ್ತಾ ಇದ್ಯಾ? ಹೆಂಗೋ ನೀನ ತಡ್ಕೊಂಡವ್ರ ರೂಮಲ್ಲಿ ಇರೋರೆಲ್ಲ. ನಾನಾಗಿದ್ರೆ ಮಲಗಿದ್ದಾಗ ಬಂಡೆ ಕೆಲ ತಲೆ ಮೇಲೆ ಹಾಕಿರ್ಬೇಕು ನಿನ್ನಲ್ಲೋ. ಅಯ್ಯೋ ಭಗವಂತನೇ, ಡೇ ಬೈ ಡೇ ಸ್ವಲ್ಪ ವಾಯ್ಸ್ ಜೋರ್ ಆಗ್ತೈತಿ. ಒಂದು ಏನೋ ರಿಕವರ್ ಆಯ್ತು ಅನ್ಸುತ್ತೆ. ಹೆಂಗಾರು ಮಾಡಿ ಬ್ಲಾಕ್ ಮಾಡ್ಬೇಕಲ್ಲ. ಯಾರದ್ದು? ಅವ್ನ್ ಟೋಲ್ ಪಾಸ್ ಮಾಡಕ್ ಬಿಡ್ಬಾರ್ದು ಅಂತ ಹೆಂಗಾರ ಹಿಡ್ದಾಕ್ಬೇಕಲ್ರಿ? ಹೌದೌದು, ಹಾಕವಾಗ ಬ್ಯಾರಿಕೇಡ್ ಹಾಕ್ಬೇಕು ಇವನ್ಗೆ ಅರ್ಜೆಂಟ್ ಆಗಿ. ಗಾಡಿ ಹಾಕೋ. ಟಾಪ್ ಹೋದ್ಮೇಲೆ ಈ ಕೆಟ್ಟ ಪ್ರಪಂಚ ನೋಡ್ಬಿಟ್ಟೆ ಮನಸ್ಸು ಚೇಂಜ್ ಮಾಡ್ಕೊಬಿಟ್ಟ. ಇಲ್ಲ ರಘುವಣ, ನೀನೇನಾದ್ರೂ ಏನಾದ್ರು ಚೇಂಜ್ ಮಾಡ್ದ ಮನ್ಸ, ಕೆಟ್ಟ ಪ್ರಪಂಚದಲ್ಲಿ ಒಂದ್ ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಂದ್ಬಿಟ್ಟು. ಕಾನ್ಫಿಡೆನ್ಶಿಯಲ್ ಆಗಿ ನಾವು ಮಾತಾಡುವಾಗ ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರ್ಬೇಕು. ಕಾನ್ಫಿಡೆನ್ಶಿಯಲ್ ಅಂದ್ರೆ ಕಾನ್ಫಿಡೆನ್ಶಿಯಲ್ ಅಂದ್ರೆ ಸೀಕ್ರೆಟ್. ಈಗ ನೀನ್ ಆಂಕರಿಂಗ್ ಎಲ್ಲ ಮುಂದುವರೆದಿದ್ದೀವಿ, ಇಲ್ಲ ಬೇರೆ ಕೆಲಸ ಮಾಡ್ತಿದ್ದೆ? ನಾನು ಹೀರೋಯಿನ್ ಆಗಿದ್ದೀನಿ ಇವಾಗ.
ಯಾರು ನೋಡೋರು ಅದೇನ್ ಕಥೆಯೋ. ಇಲ್ಲಿ ಯಾಕೆ ನಿನ್ನ ಎಲ್ರು ಗಿಲ್ಲಿ ನಟ ಅಂತ ಕರೀತಾರೆ? ನನ್ನ ಹೆಸರು ನಟರಾಜ್ ಅಂತ. ನನ್ನ ಜೊತೆಲಿರೋ ಪೋಲಿ ಬಡತವ ಗಿಲ್ಲಿ ಅಂತ ಕರೆದು ನನ್ನ ಹೆಸರು ಮಾಡಕ್ಬಿಟ್ಟವೆ. ಚೆನ್ನಾಗಿಲ್ಲ. ನಾನಂತೂ ನಿಮ್ನ ಇನ್ಮೇಲೆ ನಟರಾಜ್ ಅಂತಾನೆ ಕರಿತೀನಿ. ನಾಚಿಕೆ ಐತೆ ಸುಮರು. ನಟರಾಜ್, ಸುಮರು, ಮಿಸ್ಟರ್ ನಟರಾಜ್. ಸುಮರು ಅಂತ ಕರಿಬೇಡ, ನಂಗೆ ನಾಚಿಕೆ ಆಯ್ತದೆ. ಗಿಲ್ಲಿ ಎದ್ಯಾ? ನಿದ್ದೆ ಬರ್ತಾ ಇದ್ಯಾ? ನಿದ್ದೆ ಮಾಡ್ತಿದ್ದ ನಿದ್ದೆ ಬಿಸಿ ನೀರಿಟ್ಟಿ ಅದಕ್ಕೆ ಶುಂಠಿಯನ್ನ ಹಾಕ್ಬಿಟ್ಟು ಹಾಕಿ ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ. ಈಗ ತಾನು ಬಾತ್ರೂಮ್ ತೊಗೊಳ್ಬೋದು. ಓಕೆ ನಿಮ್ಗೆ? ಓಕೆ ಅಂದ್ರೆ ಕಿತಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಯುಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟು ಮಾಡುದು. ಒಂದಕ್ಕೆ ಇರೋ ತರ ಹೇಳ್ಬೇಕು. ಮ್ಯಾನಿಪ್ಯುಲೇಟ್ ಅಂತ ಬರೀ ಮ್ಯಾನಿಪ್ಯುಲೇಟ್ ಮಾಡೋದಲ್ಲ. ಅಶ್ವಿನಿ ಇಷ್ಟು ಮಾತಾಡ್ತಾ ಇದೀನಿ, ಮಾತಾಡೋ ಅಶ್ವಿನಿ. ನಾನು ಕೋಪು ಪುರಸ್ಬಿಡೋ ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ, ಮೈಕ್ ಬಿಚ್ಚಾಕ್ಬಿಟ್ಟು. ನಾ ಒಂದ್ ತಿಂಗಳಿಂದ ಮಟನ್ ತಿಂದು 400 ಆಗಿದೆ ಅಂತ ಸತೀಶ್ ಅಣ್ಣನ್ಗೆ. ಇಲ್ಲಿಗೆ ಬಂದು ಕರಗಿಸ್ಕೋಕ್ ಬಂದವ್ರಂತೆ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿಸ್ಕೊಳಕ್ ಬಂದಿದ್ದಾರೆ. ಇನ್ನು ಈವಣ್ಣ ನಮ್ ಚಂದ್ರಪ್ರಭಣ ನಾನ್ ಡ್ರಿಂಕ್ಸ್ ಮಾಡ್ತಿದ್ದೆ ಬುಡುಕ್ ಬಂದ. ಏನ್ ರಿಯಾಪಣ್ಣ ಇದು? ರಿಯಾಪ ಡ್ರಿಂಕ್ಸ್ ಮಾಡ್ತಿದ್ದೆ, ನಾನು ಬುಡುಕ್ ಬಂದಿದ್ದೀನಿ ಅಂತಾರೆ. ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು, ಆದ್ರೂ ಬಾಯಲ್ಲಿಲ್ಲ 2 ದೌಡೆ ಅಲ್ಲು. ಆಚೆ ಹೋದ್ಮೇಲೆ ಮತ್ತೆ ಮೀಟ್ ಮಾಡ್ಬೇಕು ನಾನಿನ್ನ. ನಾನ್ ಮೀಟ್ ಆಗಲ್ಲ, ನಾನ್ ಬಿಸಿ. ನಾನು ಆಚೆ ಹೋದ್ಮೇಲೆ ನಿನಗ್ ಊಟಕ್ ಬರೋ ಮನೆಗೆ. ಇದಾದ ಫಿಲಮ್ ಅಲ್ಲಿ ಫಸ್ಟ್ ಚೆನ್ನಾಗಿ ಊಟ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಕೊಡ್ತಾರಲ್ಲ ಏಟ. ನಿಜ, ಒಳ್ಳೆ ಮಟನ್ ಬಿರಿಯಾನಿ ಮಾಡಿ, ಬಾರ್ಬಿಕ್ಯೂ ಮಾಡಿ. ಗೊತ್ತು. ನಿಂಗೆ ಏನ್ ಫೇವ್ರೇಟ್? ಮಟನ್. ಒಳ್ಳೆ ಮಟನ್ ಮಾಡಿ. ಮಂಗಳೂರು ಸ್ಟೈಲ್ ಫಿಶ್ ಊಟ ನಂಗೆ ಭಾರಿ ಇಷ್ಟ. ಹೌದಾ? ಕಾಣಿಗೆ ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು. ಚಂದ್ರನ ಪುಟ್ಟೋದ್ಮೇಲೆ ಬಾಯಿಗೆ ಏನೇನೋ ಬರ್ತದೆ, ಮಾತಾಡಕ್ಕಾಗಲ್ಲ. ಅದೇ ಬೇಜಾರಿಲ್ಲ. ಚಂದ್ರನ ಪುಟ್ಟೋದ್ಮೇಲೆ ಬಾಯಿಗೆ ಏನ್ ಕಂಟ್ರೋಲ್ ಮಾಡ್ಕೊಂತ ಇರ್ತೀನಿ. ಸುಮ್ನೆ ನೀನೇ ಬೇಕು. ಚಂದ್ರನ ಪುಟ್ಟೋದ್ಮೇಲೆ ನಿನ್ ಪ್ರಾಣ ಸ್ನೇಹಿತ ನೀನ್ ಬಿಟ್ಟಿದ್ರಿ ಯಾರ ಇದ್ದರು ಇಲ್ವಾ ಇಲ್ಲಿ ಜನ? ಬೇಡ, ನಂಗೆ ನೀನೇ ಬೇಕು, ಅವ ನೀನ್ ಬೇಕು. ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕಿ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ. ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಅಲ್ಲ, ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಸಾಲಾಗಿಲ್ಲ ತಗೊಂಡ್ಬಿಟ್ರೆ ದಿವಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿರ್ತಾರೆ. ಸಾಲ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ, ಯಾವ ಹತ್ರ ಕೇಳೋದು? ನಿನ್ನ ಹತ್ರ ಮಾತ್ರ ಕೇಳಲ್ಲ. ನಿನ್ಗೆ 26 ವರ್ಷ ಕಣ. ನೆಟ್ಟು ಕುತ್ಕೋ. ನಿನ್ ಸೊಂಟ ನಿಜವಾಗ್ಲೂ ಸ್ಟ್ರಾಂಗ್ ಇಲ್ಲ. ಇದೇ ತರ ಕುತ್ಕೊಂತ ಇದ್ರೆ ಮುಂದೆ ನಿಂಗೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಾನು ತೊಡೆ ಮೇಲೆ ಮಲಗಿದಾಗ ಇನ್ನೇಂದ ಹೋಗೋಗಿಲ್ಲಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮಲಗಕ್ ಹೋಗ್ಬೇಡ ಆಯ್ತಾ? ಗಿಲ್ಲಿ ಅವರು ಬನಿಯಾನ್ ಹಾಕೊಂಡು ತಾನು ಬಡವನಾಗಿ ಒಂದು ಮುಖವಾಡ ಹಾಕಿ ಇಲ್ಲಿ ನನ್ ಮನ್ಸು ಬದಲಾಯಿಸಿ ಇಂಥ ಕಳಂಕ ತಗೊಂಡಲ್ಲ ಸಮಾಜದಿಂದ ಗೆಲ್ಕೊಳ್ತಿರೋದು ಯಾರು? ಅಣ್ಣನ ಹತ್ರ ಒಂದು 100 ಕುರಿ ಇದೆ, ನೀವು ಸಿರಿವಂತರು ಸರ್. ಇಲ್ಲಿ ಹುಡುಗರಲ್ಲಿ ಗಟ್ಸ್ ಅಂತ ಇರೋದು ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಬೇಜಾರಾಗಿ ಒಂದು ಇದೆ ಅಲ್ವಾ? ಯಾರಾದ್ರೂ ಮೇಲೆ ಜಿಗಣೆ ತರ ಕಚ್ಚಿ ಅವರಿಂದ ಸಮಾಜದ ಮಕ್ಕ ಕೇಳ್ತೀನಿ, ಯಾರನ್ನೂ ಬಿಡಲ್ಲ. ಡಿಸಿಪ್ಲಿನ್ ಅಂದ್ರೆ ಮಾಡಿಸ್ಬೇಕು ಸರ್. ಕೈಗೆ ಚೈನ್ ಹಾಕ ಬರಬಾರ್ದು ಸರ್, ಅದು ಸರ್ ಡಿಸಿಪ್ಲಿನ್. ಕಿವಿಗೆ ವಾಲೆ ಹಾಕಬಾರ್ದು ಸರ್, ಅದು ಡಿಸಿಪ್ಲಿನ್ ಸರ್. ನೀವೇನ್ ಮಾಡಿದ್ದೀರಾ ಸರ್? ಗಿಲ್ಲಿ ಅದೇಳಿ ಮೇಲೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್. ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದಾನು ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ದೀರಾ ನೀವು? ಗಿಲ್ಲಿ ತರ ಕೂಡುದು. ಮತ್ತೆ ಯಾಕೆ ಅವ್ರನ್ನ ಕಾಲೇಜಲ್ಲಿ ಕೇಳಿದ್ರ ಆಚೆ
ಇಟ್ಕೊಂಡಿದ್ದೀರಾ, ಡಿಸಿಪ್ಲಿನ್ ಸರ್ ಅದು ಬಣ್ಣ ಹೊಡಿಸ್ಬಿಟ್ಟು. ನೋಡಿ ಸರ್, ಕೈಗೆ ಸರಪಣಿ ಸುತ್ಕೊಂಡ್ ಬಂದಿದ್ರೆ ಡಿಸಿಪ್ಲಿನ್ ಸರ್. ಎರಡು ಬೆಳ್ಳ ಮತ್ತೆ ಟ್ಯಾಟು ಹಾಕೊಂಡಿದ್ರೆ ಅದು ಡಿಸಿಪ್ಲಿನ್ ಸರ್. ಇದು ಸರ್ ಡಿಸಿಪ್ಲಿನ್. ಇನ್ಸಲ್ಟ್ ಮಾಡ್ಕೊಂಡು ಹೆಂಗ್ ಬಂದಿದ್ದೀನಿ ನೋಡಿ. ಆಂಬುಲೆನ್ಸ್ ಫೋನ್ ಮಾಡ್ಲಾ? ನಿಮ್ಮ ಗಿಲ್ಲಿಯಿಂದ ಎಂಟೈರ್ ಬ್ಲೂ ಅವ್ರಿಗೆ ಪನಿಷ್ಮೆಂಟ್